ನಮಸ್ಕಾರ ಸ್ನೇಹಿತರೆ, ನಮ್ಮ ತನೂಸ್ ವಾಯ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಕರ ರಾಶಿಯವರೇ, ಇಂದು ರಾತ್ರಿ ನಿಖರವಾಗಿ 1:45ಕ್ಕೆ ಆಕಾಶದಲ್ಲಿ ಒಂದು ಅಪರೂಪದ ಕಾಕತಾಳ ಸಂಭವಿಸುತ್ತದೆ ಎಂದು ನಿಮಗೆ ತಿಳಿದಿದೆಯೇ? ಕಳೆದ 7 ವರ್ಷಗಳಲ್ಲಿ ಎಂದಿಗೂ ಮಾಡದ ವಿಷಯ ಮತ್ತು ಈ ಕ್ಷಣದಲ್ಲಿ ನಿಮ್ಮ ಮುಚ್ಚಿದ ಹಣೆಬರಹ ಬೀಗವು ಶಾಶ್ವತವಾಗಿ ತೆರೆಯಲ್ಪಡುತ್ತದೆ. ಇದು ಕೇವಲ ಸಾಮಾನ್ಯ ದಿನ ಎಂದು ನೀವು ಭಾವಿಸುತ್ತಿದ್ದರೆ ನಿಲ್ಲಿಸಿ, ಏಕೆಂದರೆ ಮುಂದಿನ ಕೆಲವು ವಿಷಯಗಳು ನಿಮ್ಮ ಇಡೀ ಜೀವನಕ್ಕೆ ನೀವು ಕನಸಿನಲ್ಲಿ ಊಹಿಸದ ಒಂದು ಯೂ-ಟರ್ನ್ ನೀಡಲಿದೆ. ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ವಿಚಿತ್ರ ಮೌನ ಮತ್ತು ಭಾರ ಇದ್ದಕ್ಕಿದ್ದಂತೆ ದೊಡ್ಡ ಸದ್ದಿನೊಂದಿಗೆ ಕೆಳಗೆ ಬೀಳುತ್ತದೆ, ಮುಗಿಯುವ ಹಂತದಲ್ಲಿದೆ ಮತ್ತು ನೀವು ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿಯಲಿದ್ದೀರಿ. ಇದು ನಿಮ್ಮ ಬೆನ್ನು ಮೂಳೆಯಲ್ಲಿ ನಡುಕ ಹುಟ್ಟಿಸುವ ವಿಷಯ, ಏಕೆಂದರೆ ನಿಮ್ಮ ಸ್ವಂತ ಜನರು, ನಿಮ್ಮ ತುಂಬಾ ಹತ್ತಿರವಿರುವ ಯಾರೋ ನಿಮ್ಮ ಬೆನ್ನ ಹಿಂದೆ ನಿಮಗೆ ಅರಿವಿಲ್ಲದೆ ಒಂದು ಪಿತೂರಿಯನ್ನು ರೂಪಿಸುತ್ತಿದ್ದಾರೆ. ಆದರೆ ಇಂದು ಅದೇ ಚಕ್ರವು ಆ ವ್ಯಕ್ತಿಯ ಮೇಲೆ ತಿರುಗಲಿದೆ. ಅಲ್ಲಿ ಅತ್ಯಂತ ಆಶ್ಚರ್ಯಕರ ವಿಷಯವೇನೆಂದರೆ, ನಿಮ್ಮ ಹಣ ಮತ್ತು ನಿಮ್ಮ ವೃತ್ತಿಜೀವನದ ಬಗ್ಗೆ ಅಲ್ಲ, ಆದರೆ ಕಳೆದ 3 ದಿನಗಳಿಂದ ನೀವು ಪಡೆಯುತ್ತಿರುವ ಗುಪ್ತ ಸಂಕೇತದ ಬಗ್ಗೆ. ಆದರೆ ನೀವು ಅದನ್ನು ನಿರ್ಲಕ್ಷಿಸಲಾಗುತ್ತದೆ. ನೀವು ರಾತ್ರಿಯ ಒಂದು ನಿರ್ದಿಷ್ಟ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಎಚ್ಚರಗೊಳ್ಳಲು ಪ್ರಾರಂಭಿಸುತ್ತೀರಿ, ಅಥವಾ ಇದ್ದಕ್ಕಿದ್ದಂತೆ ನಿಮ್ಮ ಸುತ್ತಲೂ ವಿಚಿತ್ರವಾದ ಆತಂಕವನ್ನು ಅನುಭವಿಸಲು ಪ್ರಾರಂಭಿಸುತ್ತೀರಿ. ಇದು ಕ್ಷುಲ್ಲಕ ವಿಷಯವಲ್ಲ, ಆದರೆ ವಿಶ್ವವು ಈಗ ನಿಮ್ಮ ಮೇಲೆ ಕೂಗುತ್ತಿದೆ, ನಿಮ್ಮ ದುಃಖದ ದಿನಗಳು ಮುಗಿದಿದೆ ಎಂದು, ಮತ್ತು ನಿಮ್ಮ ಜೀವನ ಸುವರ್ಣಯುಗ ಪ್ರಾರಂಭವಾಗಿದೆ. ಇದೇ ನೀವು ಈ ವಿಡಿಯೋವನ್ನು ಇಲ್ಲಿಯವರೆಗೆ ನೋಡುತ್ತಿದ್ದರೆ, ಸೃಷ್ಟಿಕರ್ತನೇ ನಿಮ್ಮನ್ನು ಈ ಹಾದಿಯಲ್ಲಿ ಕಳುಹಿಸಿದ್ದಾನೆ ಎಂದರ್ಥ, ಏಕೆಂದರೆ ನಿಮ್ಮ ಜೀವನದ ಅತಿದೊಡ್ಡ ಅಡಚಣೆಯು ನಿವಾರಣೆಯಾಗುವ ಹಂತದಲ್ಲಿದೆ. ಆದರೆ ನಿರೀಕ್ಷಿಸಿ, ಏಕೆಂದರೆ ಈ ದೊಡ್ಡ ಬದಲಾವಣೆಯು ದೊಡ್ಡ ಎಚ್ಚರಿಕೆಯೊಂದಿಗೆ ಬರುತ್ತದೆ. ಇದು ನೀವು ಅದನ್ನು ತಪ್ಪಿಸಿಕೊಂಡರೆ ನಿಮ್ಮ ಜೀವನದುದ್ದಕ್ಕೂ ನೀವು ತಲೆ ಕಳೆದುಕೊಳ್ಳುತ್ತೀರಿ. ಮತ್ತು ಆ ಎಚ್ಚರಿಕೆ ಎಂದರೇನು? ಮತ್ತು ಇಂದು ಸಂಜೆ ಸೂರ್ಯಾಸ್ತದ ನಂತರ ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಏನಾಗಲಿದೆ ಎಂಬುದನ್ನು ನಾನು ನಂತರ ಹೇಳುತ್ತೇನೆ. ಆದರೆ ಅದಕ್ಕೂ ಮೊದಲು ತಕ್ಷಣವೇ ಕಮೆಂಟ್ ಬಾಕ್ಸ್ನಲ್ಲಿ ಸಂಪೂರ್ಣ ವಿಶ್ವಾಸದಿಂದ ಜೈ ನರಸಿಂಹ ಮತ್ತು ಜೈ ಮಹಾಲಕ್ಷ್ಮಿ ಎಂದು ಬರೆಯಿರಿ, ಏಕೆಂದರೆ ಇಂದಿನ ನಿಮ್ಮ ಭವಿಷ್ಯವನ್ನು ನಿರ್ಧರಿಸಲು ಲಕ್ಷ್ಮೀದೇವಿಯು ನಿಮ್ಮ ಮನೆಗೆ ಬರುತ್ತಿದ್ದಾಳೆ. ಸ್ವಲ್ಪ ಯೋಚಿಸಿ, ಎಷ್ಟೇ ಬಾರಿ ನೀವು ಯಶಸ್ಸಿನ ಹತ್ತಿರ ಹೋಗಿ ಕೊನೆಯ ಕ್ಷಣದಲ್ಲಿ ವಿಷಯಗಳು ತಪ್ಪಾಗಿವೆ? ಯಾವುದೋ ಅದೃಶ್ಯ ಶಕ್ತಿಯು ನಿಮ್ಮನ್ನು ಮುಂದೆ ಸಾಗದಂತೆ ನಡೆಯುತ್ತಿರುವಂತೆ ಭಾಸವಾಗುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಉದ್ಭವಿಸುವ ಪ್ರಶ್ನೆ ಏನೆಂದರೆ, ಇದು ನನಗೆ ಏಕೆ ಆಗುತ್ತಿದೆ? ನಾನು ಪ್ರಾಮಾಣಿಕತೆ ಮತ್ತು ಸಮರ್ಪಣಾ ಭಾವದಿಂದ ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರೂ ಸಹ. ಇಂದು ನೀವು ಉತ್ತರವನ್ನು ಪಡೆಯಲಿದ್ದೀರಿ, ಏಕೆಂದರೆ ನಿಮ್ಮ ಮೇಲೆ ಇರುವವನು ನಡೆಯುತ್ತಿದ್ದ ಹಳೆಯ ದುಷ್ಟತನವು ಇಂದು ಸಂಪೂರ್ಣವಾಗಿ ನಾಶವಾಗಲಿದೆ, ಮತ್ತು ಅದು ಕೊನೆಗೊಂಡ ತಕ್ಷಣ ಸಂಭವಿಸುವ ಮೊದಲ ಪವಾಡವು ನಿಮ್ಮ ವೃತ್ತಿಜೀವನದಲ್ಲಿರುತ್ತದೆ. ನೀವು ಯಾವುದೇ ಕೆಲಸ ಅಥವಾ ಸ್ಥಳವನ್ನು ಆರಿಸಿಕೊಂಡರೂ, ನೀವು ತಿಂಗಳುಗಳಿಂದ ವ್ಯವಹಾರದಲ್ಲಿ ಹಿಂಜರಿತವನ್ನು ಎದುರಿಸುತ್ತಿದ್ದೀರಿ. ನಂತರ ಇದ್ದಕ್ಕಿದ್ದಂತೆ ಅಂತಹ ಕೊಡುಗೆ ನಿಮ್ಮ ಮುಂದೆ ಬರುತ್ತದೆ. ಅದು ನಿಮ್ಮನ್ನು ರಾತ್ರೋರಾತ್ರಿ ಶ್ರೀಮಂತರನ್ನಾಗಿ ಮಾಡುತ್ತದೆ, ನಿಮ್ಮನ್ನು ನೆಲದಿಂದ ಆಕಾಶದ ಎತ್ತರಕ್ಕೆ ಎತ್ತುತ್ತದೆ. ಆದರೆ ನಿಜವಾದ ವಿಷಯ, ಇದೀಗ ನಿಮ್ಮ ಜೀವನದಲ್ಲಿ ಬರಲಿರುವ ಹಣದ ಹರಿವು ಚಿಕ್ಕದಾಗಿರುವುದರಿಂದ ಇದು ಬದಲಾವಣೆಯಲ್ಲ, ಆದರೆ ಅದು ಒಂದು ದೊಡ್ಡ ಆರ್ಥಿಕ ಸಾಮ್ರಾಜ್ಯವನ್ನು ನಿರ್ಮಿಸುವ ಆರಂಭ. ಹಳೆಯ ಸಾಲ ಏನೇ ಇರಲಿ, ಅಥವಾ ನಿಮ್ಮ ಬಳಿ ಏನೇ ಇರಲಿ ಇಲ್ಲದಿರಲಿ, ಅಥವಾ ಆರ್ಥಿಕ ಸಂಕಷ್ಟದ ಹೊರೆ ಎಂದಿಗೂ ಅಸ್ತಿತ್ವದಲ್ಲಿಲ್ಲ ಎಂಬಂತೆ ಮಾಯವಾಗುತ್ತದೆ. ಆದರೆ ಪದೇ ಪದೇ ಸಮಯದಲ್ಲಿ ಅದೇ ನೀವು ಒಂದು ತಪ್ಪು ಮಾಡುವುದರಿಂದ ರಕ್ಷಿಸಲ್ಪಡುತ್ತೀರಿ. ನೀವು ಹಣವನ್ನು ದೋಚಬಹುದಾದ ಯಾವ ವಿಷಯಗಳನ್ನು ನೀವು ತಪ್ಪಿಸಬೇಕು? ಮುಂದಿನ 48 ಗಂಟೆಗಳಲ್ಲಿ ನೀವು ಮಾಡಬಾರದ ಒಂದು ತಪ್ಪು ಯಾವುದು? ನಾವು ಇದರ ಬಗ್ಗೆ ಶೀಘ್ರದಲ್ಲೇ ಮಾತನಾಡುತ್ತೇವೆ. ಆದರೆ ಅದಕ್ಕೂ ಮೊದಲು ನಿಮ್ಮ ರಾಶಿಚಕ್ರ ಚಿಹ್ನೆ ಮತ್ತು ನಿಮ್ಮ ಮೇಲೆ ನಿಮಗೆ ಸಂಪೂರ್ಣ ವಿಶ್ವಾಸವಿದ್ದರೆ ಈ ವಿಡಿಯೋವನ್ನು ತಕ್ಷಣ ಲೈಕ್ ಮಾಡಿ. ಸ್ನೇಹಿತರೆ, ವಿಶ್ವದಿಂದ ಯಾವುದೇ ಸಕಾರಾತ್ಮಕ ಶಕ್ತಿಯನ್ನು ಪಡೆಯಲು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಈಗ ನಿಮ್ಮ ಪ್ರೀತಿ ಮತ್ತು ಸಂಬಂಧಗಳನ್ನು ಸಂಪೂರ್ಣವಾಗಿ ಬದಲಾಯಿಸಲಿರುವ ಗುಪ್ತ ಚಿಹ್ನೆಯ ಬಗ್ಗೆ ಮಾತನಾಡೋಣ, ಏಕೆಂದರೆ ನಿಮ್ಮ ಎಲ್ಲಾ ಕನಸುಗಳನ್ನು ನನಸಾಗಿಸಲು ನಿಮಗೆ ದೊಡ್ಡ ಸಹಾಯ ಮಾಡುವ ಒಬ್ಬ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರುತ್ತಿದ್ದಾರೆ. ನೀವು ಈಗಾಗಲೇ ಸಂಬಂಧದಲ್ಲಿದ್ದರೆ, ಅಲ್ಲಿ ನಿರಂತರ ತಪ್ಪು ತಿಳುವಳಿಕೆಗಳಿದ್ದರೆ, ಈ ಸಂಜೆ ಅಥವಾ ಅದರ ಬಗ್ಗೆ ಸ್ವಲ್ಪ ಯೋಚಿಸಿ. ನಿಮ್ಮ ಸಂಗಾತಿಯ ಗೌರವ
ಮತ್ತು ಪ್ರೀತಿಯನ್ನು 1000 ಪಟ್ಟು ಹೆಚ್ಚಿಸುವ ಏನೋ ಸಂಭವಿಸಲಿದೆ. ಆದರೆ ಇದು ನಿಮಗೆ ತುಂಬಾ ಹತ್ತಿರವಾಗಿದ್ದರಿಂದ ನಟಿಸುವ ಪುರುಷ ಮತ್ತು ಮಹಿಳೆಯ ಬಗ್ಗೆ ನೀವು ಜಾಗರೂಕರಾಗಿರಬೇಕು. ಆದರೆ ಒಳಗೊಳಗೆ ಅವರು ನಿಮ್ಮ ವಿನಾಶಕ್ಕೆ ಪ್ರಾರ್ಥಿಸುತ್ತಾರೆ, ನಿಮ್ಮ ನಾಶಕ್ಕಾಗಿ ಪ್ರಯತ್ನಿಸುತ್ತಿದ್ದಾರೆ. ಒಬ್ಬ ವ್ಯಕ್ತಿಯ ಹೆಸರು ಯಾವ ಅಕ್ಷರದಿಂದ ಪ್ರಾರಂಭವಾಗುತ್ತದೆ ಮತ್ತು ನೀವು ಅದನ್ನು ಹೇಗೆ ಗುರುತಿಸಬಹುದು? ಈ ರಹಸ್ಯವು ಬಹಿರಂಗವಾದಾಗ ತಕ್ಷಣ ನಿಮ್ಮ ಪಾದಗಳ ಕೆಳಗಿನಿಂದ ಅಳಿಸಿಹಾಕಲ್ಪಡುತ್ತದೆ ಮತ್ತು ಇದೆಲ್ಲವೂ ಕೇವಲ ಆರಂಭ, ಏಕೆಂದರೆ ನಿಜವಾದ ಆಟ ಇಂದು ರಾತ್ರಿಯ ದ್ವಿತೀಯ ಅರ್ಧದಲ್ಲಿ ಪ್ರಾರಂಭವಾಗುತ್ತದೆ. ನಿಮ್ಮ ರಾಶಿಚಕ್ರ ಚಿಹ್ನೆಯ ಅಧಿಪತಿ ಶನಿಯು ಅತ್ಯಂತ ಶಕ್ತಿಶಾಲಿ ಮತ್ತು ಆಕ್ರಮಣಕಾರಿ ನಕ್ಷತ್ರಪುಂಜವನ್ನು ಪ್ರವೇಶಿಸುತ್ತಾನೆ, ನಿಮ್ಮೊಳಗೆ ಶಕ್ತಿ ಉಲ್ಬಣವಾಗುತ್ತದೆ ತರುತ್ತದೆ. ಕಳೆದ 5 ವರ್ಷಗಳಲ್ಲಿ ನೀವು ಪೂರ್ಣಗೊಳಿಸಲು ಸಾಧ್ಯವಾಗದ ಕೆಲಸಗಳನ್ನು ಕೇವಲ 5 ದಿನಗಳಲ್ಲಿ ಪೂರ್ಣಗೊಳಿಸುತ್ತೀರಿ ಎಂದು ತಿಳಿಸುತ್ತದೆ. ಜನರು ನಿಮ್ಮ ಯಶಸ್ಸನ್ನು ನೋಡಿ ಬೆರಗಾಗುತ್ತಾರೆ ಮತ್ತು ನಿನ್ನೆಯವರೆಗೂ ನಿಮ್ಮನ್ನು ಗೇಲಿ ಮಾಡುತ್ತಿದ್ದವರು ಇಂದು ನಿಮ್ಮನ್ನು ನೋಡಿ ಭಯಭೀತರಾಗುತ್ತಾರೆ. ನೀವು ಎಂದಾದರೂ ಯೋಚಿಸಿದ್ದೀರಾ, ನಿಮ್ಮ ಬಳಿ ಅಪಾರ ಸಂಪತ್ತು ಮತ್ತು ಗೌರವವಿದ್ದಾಗ ನಿಮಗೆ ಸನ್ಮಾನ ಸಿಕ್ಕಾಗ ನೀವು ಮೊದಲು ನನಸಾಗುವ ಕನಸು ಯಾವುದು? ಏಕೆಂದರೆ ನಿಮ್ಮ ಪ್ರತಿಯೊಂದು ಕನಸು ನನಸಾಗುವ ಸಮಯ ದೂರವಿಲ್ಲ, ಎಲ್ಲವೂ ಅಂತಿಮವಾಗಿ ಸರಿಯಾಗಿದೆ. ನಿಮ್ಮ ಕಥೆ ಸುಸಂಖ್ಯಾತ ಹೊಂದುವ ಹಂತದಲ್ಲಿದೆ ಎಂದು ತೋರುತ್ತದೆ, ಆದರೆ ಸ್ವಲ್ಪ ಕಾಯಿರಿ, ಏಕೆಂದರೆ ಕಥೆಯಲ್ಲಿ ತಿರುವು ಬರಲಿದೆ. ನಾನು ಇತಿಹಾಸವನ್ನು ರಚಿಸುವ ಬಗ್ಗೆ ಮಾತನಾಡುವ ಮೂಲಕ ಪ್ರಾರಂಭಿಸುತ್ತೇನೆ. ಇದು ನಿಜವಾಗಿಯೂ ನೀವು ಪೂರೈಸಲು ಪ್ರಯತ್ನಿಸುತ್ತಿರುವ ಹಳೆಯ ಕಳೆದುಹೋದ ಅವಕಾಶದೊಂದಿಗೆ ಸಂಭವಿಸಿದೆ. ನೀವು ಸ್ವಲ್ಪ ಮರೆಯುತ್ತಿದ್ದೀರಿ. ಇಂದು ಮಧ್ಯಾಹ್ನ ನಿಮಗೆ ಒಂದು ಫೋನ್ ಕರೆ ಅಥವಾ ಸಂದೇಶ ಬರಲಿದೆ, ಅದು ನಿಮ್ಮ ಹಳೆಯ ತೆರೆಯದ ಸಂದೇಶಗಳನ್ನು ಮರಳಿ ತರುತ್ತದೆ, ಈ ಯೋಜನೆಯನ್ನು ಪುನರುಜ್ಜೀವನಗೊಳಿಸುತ್ತದೆ ಮತ್ತು ಕೆಲಸವು ನಿಮ್ಮನ್ನು ತುಂಬಾ ಶ್ರೀಮಂತರನ್ನಾಗಿ ಮಾಡುತ್ತದೆ. ನಿಮ್ಮ ಮುಂದಿನ 7 ತಲೆಮಾರುಗಳು ಸಹ ಕುಳಿತು ತಿನ್ನುತ್ತವೆ. ಆದರೆ ಪ್ರಶ್ನೆ ಏನೆಂದರೆ, ಆ ದೊಡ್ಡ ಬದಲಾವಣೆಯನ್ನು ನಿಭಾಯಿಸಲು ನೀವು ಸಿದ್ಧರಾಗಿದ್ದೀರಾ? ಮಾನಸಿಕವಾಗಿ ಸಿದ್ಧರಾಗಿ, ಏಕೆಂದರೆ ದೊಡ್ಡ ಯಶಸ್ಸಿನೊಂದಿಗೆ ದೊಡ್ಡ ಸವಾಲುಗಳು ಬರುತ್ತವೆ. ನೀವು ಇನ್ನೂ ನನ್ನ ಧ್ವನಿಯನ್ನು ಕೇಳುತ್ತಿದ್ದರೆ ಮತ್ತು ಇಲ್ಲಿಯೇ ಉಳಿದಿದ್ದರೆ ನೀವು ತುಂಬಾ ಅದೃಷ್ಟಶಾಲಿಯಾಗಿದ್ದೀರಿ, ಏಕೆಂದರೆ ಇಂದು ಸಂಜೆ 7 ಗಂಟೆಯಿಂದ 9 ಗಂಟೆಯವರೆಗೆ ಸಂಭವಿಸುವ ಮಹಾನ್ ತಿರುವನ್ನು ನಾನು ಬಹಿರಂಗಪಡಿಸುತ್ತೇನೆ. ಇಂದು ಸಂಜೆ ನಿಮಗೆ 7:30 ರ ನಡುವೆ ಸಂಭವಿಸುತ್ತದೆ. ಈ ಸಮಯದಲ್ಲಿ ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ ವಿಶೇಷ ದೀಪವನ್ನು ಇಡಬೇಕು. ನೀವು ಬದಲಾವಣೆಯನ್ನು ನೋಡುತ್ತೀರಿ ಅಥವಾ ನಿಮಗೆ ಅಪರಿಚಿತ ವಸ್ತು ಸಿಗಬಹುದು. ನೀವು ಅದನ್ನು ನೋಡಿದ ತಕ್ಷಣ ಅದು ಲಕ್ಷ್ಮೀದೇವಿ ಎಂದು ನಿಮಗೆ ಅರ್ಥವಾಗುತ್ತದೆ. ಈ ಅದ್ಭುತ ಕ್ಷಣಕ್ಕೆ ಸಾಕ್ಷಿಯಾಗಲು ಮತ್ತು ನಿಮ್ಮ ಅದೃಷ್ಟವು ಹೆಚ್ಚು ಪ್ರಕಾಶಮಾನವಾಗಿ ಹೊಳೆಯುವುದನ್ನು ನೋಡಲು ಕೆಳಗೆ ಕಮೆಂಟ್ನಲ್ಲಿ ಮತ್ತೊಮ್ಮೆ ಜೈ ಮಹಾಲಕ್ಷ್ಮಿ ಎಂದು ಸಂಪೂರ್ಣ ಭಕ್ತಿಯಿಂದ ಬರೆಯಿರಿ. ಮತ್ತು ನೀವು ನಿಜವಾಗಿಯೂ ಯಶಸ್ವಿಯಾಗಬೇಕೆಂದು ಬಯಸುವ 3 ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಲು ಮರೆಯದಿರಿ, ಏಕೆಂದರೆ ನೀವು ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದು ಸಂಭವಿಸುತ್ತದೆ. ಈಗ ಶಾಂತವಾಗಿ ಯೋಚಿಸಿ, ಜೀವನದಲ್ಲಿ ನಿಮ್ಮ ದೊಡ್ಡ ಭಯ ಯಾವುದು? ಅದು ಒಂಟಿತನದ ಭಯವೋ ಅಥವಾ ಎಂದಿಗೂ ಯಶಸ್ವಿಯಾಗುವುದಿಲ್ಲ ಎಂಬ ಭಯವೋ? ಅದು ಹೌದು. ಇಂದು ನಾನು ನಿಮ್ಮ ಈ ಭಯವನ್ನು ಶಾಶ್ವತವಾಗಿ ಕೊನೆಗೊಳಿಸಲು ಬಂದಿದ್ದೇನೆ, ಏಕೆಂದರೆ ಈ ರಾಶಿಯವರಿಗೆ ರಾಷ್ಟ್ರೀಯ ಗ್ರಹಸ್ಥಾನಗಳು ಈಗ ಸೃಷ್ಟಿಯಾಗುತ್ತವೆ, ಅದು ಇತಿಹಾಸದಲ್ಲಿ ಮತ್ತೊಂದು ಸೃಷ್ಟಿಯಾಗುವುದಿಲ್ಲ. ನೀವು ಅಂತಃಚಕ್ರವನ್ನು ಮುರಿದು ಹೊರಬರಲಿದ್ದೀರಿ, ಅದು ನಿಮ್ಮನ್ನು ವರ್ಷಗಳಿಂದ ಕಟ್ಟಿಹಾಕಿತ್ತು ಮತ್ತು ಇದಾದ ನಂತರ ಯಾರೂ ನಿಮ್ಮ ವೇಗವನ್ನು ತಡೆಯಲು ಸಾಧ್ಯವಾಗುವುದಿಲ್ಲ. ಆದರೆ ಈ ಇಡೀ ಘಟನೆಯಲ್ಲಿ ನಿಮ್ಮ ಮನಸ್ಸನ್ನು ಬೆರಗುಗೊಳಿಸುವ ಒಂದು ರಹಸ್ಯ ಅಡಗಿದೆ ಮತ್ತು ಅದು ನಿಮ್ಮ ರಹಸ್ಯ. ಇದು ಹಳೆಯ ಕುಟುಂಬ ರಹಸ್ಯಕ್ಕೆ ಸಂಬಂಧಿಸಿದೆ. ಆ ರಹಸ್ಯ ಬಹಿರಂಗವಾದಾಗ ನಂತರ ನಿಮ್ಮ ದೃಷ್ಟಿಕೋನವು ಸಂಪೂರ್ಣವಾಗಿ ಬದಲಾಗುತ್ತದೆ ಮತ್ತು ನೀವು ಇಲ್ಲಿಯವರೆಗೆ ನಿಮಗೆ ಸಂಭವಿಸಿದ ಕೆಟ್ಟದ್ದೆಲ್ಲವನ್ನೂ ವಾಸ್ತವವಾಗಿ ನಿಮ್ಮನ್ನು ದೊಡ್ಡ ಯಶಸ್ಸಿಗೆ ಸಿದ್ಧಪಡಿಸಲು ಕಲಿತ ಪಾಠ ಎಂದು ನೀವು ಅರ್ಥಮಾಡಿಕೊಳ್ಳುತ್ತೀರಿ. ಒಂದು ರೀತಿಯಲ್ಲಿ ಒಳಗೆ ಬಂದಿತು. ಮುಂದೆ ಬರಲಿರುವ ವಿಷಯವು ಇಷ್ಟು ರೋಮಾಂಚನಕಾರಿಯಾಗಿ ಮತ್ತು ಆಶ್ಚರ್ಯಕರವಾಗಿದೆ, ಏಕೆಂದರೆ ಈಗ ನಾವು ನಿಮ್ಮ ಶಕ್ತಿ ಮತ್ತು ಹಣದ ಬಗ್ಗೆ ಮಾತ್ರ ಮಾತನಾಡುತ್ತೇವೆ, ಆದರೆ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಮಾನಸಿಕ ಶಾಂತಿಯ ಬಗ್ಗೆ ಭವಿಷ್ಯ ಏನು ನುಡಿಯುತ್ತಿದೆ, ಇದು ನಿಮ್ಮನ್ನು ಬೆಚ್ಚಿಬೀಳಿಸಲಿದೆ. ಮುಂದಿನ ಪ್ರಯಾಣವು ನಿಮ್ಮ ಮನಸ್ಸನ್ನು ವಿಸ್ಮಯಗೊಳಿಸಲಿದೆ ಮತ್ತು ನಿಗೂಢತೆಯಿಂದ ತುಂಬಿರಲಿದೆ. ನನ್ನೊಂದಿಗೆ ಇರಿ, ಮುಂದಿನ ಪದರವು ಬಹಿರಂಗಗೊಳ್ಳಲಿದೆ. ನಿಮಗೆ ಬಹಿರಂಗಗೊಳ್ಳಲಿರುವ ಈ ನಿಗೂಢ ರಹಸ್ಯವು ನಿಮ್ಮ ಮನೆಯಲ್ಲಿರುವ ಆ ಕ್ಲೋಸೆಟ್ ಅಥವಾ ಇತರ ವಸ್ತುಗಳಿಗೆ ನೇರವಾಗಿ ಸಂಬಂಧಿಸಿದೆ. ನೀವು ನಿಮ್ಮ ಅತ್ಯಂತ ಅಮೂಲ್ಯ ವಸ್ತುವನ್ನು ಇಡುವ ಸ್ಥಳವಾಗಿದೆ.
ಇಂದು ರಾತ್ರಿ ನಿಖರವಾಗಿ 91ರಷ್ಟು ನೀವು ವಿಚಿತ್ರವಾದ ಸಂದೇಶವನ್ನು ಸಂಯೋಜನೆಯನ್ನು ಅನುಭವಿಸುವಿರಿ. ಯಾರೋ ನಿಮಗೆ ಏನನ್ನಾದರೂ ಹೇಳಲು ಪ್ರಯತ್ನಿಸುತ್ತಿರುವಂತೆ ಮತ್ತು ಇದು ವಿಶ್ವವು ಆ ಸಂದೇಶವನ್ನು ನಿಮ್ಮ ಕಿವಿಯಲ್ಲಿ ಪಿಸುಗುಟ್ಟುವ ಕ್ಷಣವಾಗಿರುತ್ತದೆ. ರಾತ್ರೋರಾತ್ರಿ ನಿಮ್ಮನ್ನು ಕೋಟ್ಯಾಧಿಪತಿಯನ್ನಾಗಿ ಮಾಡುವ ಶಕ್ತಿ ಹೊಂದಿರುವ ಮಂತ್ರವನ್ನು ಪಠಿಸಿ. ಜನರು ಹೇಳುವ ಪ್ರಕಾರ ವಿಧಿಯನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ಇಂದು ನಿಮ್ಮ ಜಾತಕದಲ್ಲಿ ಗ್ರಹಗಳ ನೃತ್ಯ ಪ್ರಾರಂಭವಾಗಲಿದೆ. ಅದು ಸೃಷ್ಟಿಕರ್ತ ಬರೆದದ್ದನ್ನು ಬದಲಾಯಿಸಲು ನಿಮ್ಮನ್ನು ಒತ್ತಾಯಿಸುತ್ತದೆ. ಇಲ್ಲಿಯವರೆಗೆ ನಿಮ್ಮ ಅಸಹಾಯಕತೆಯನ್ನು ನೋಡಿ ನಗುತ್ತಿದ್ದ ನಿಮ್ಮ ಶತ್ರುಗಳು ಇದ್ದಕ್ಕಿದ್ದಂತೆ ಅವರು ಹೆಣೆದ ಜಾಲವನ್ನು ನೋಡಿ ಎಷ್ಟು ನಗುತ್ತಾರೆ. ಅವರಿಗೆ ತಲೆಮರೆ ಮಾಡಲು ಸ್ಥಳವೂ ಸಿಗುವುದಿಲ್ಲ. ಆದರೆ ಇಲ್ಲಿ ನೀವು ಬಹಳ ಜಾಗರೂಕರಾಗಬೇಕು, ಏಕೆಂದರೆ ಒಬ್ಬ ವ್ಯಕ್ತಿಯು ಹೆಚ್ಚಿನ ಎತ್ತರವನ್ನು ತಲುಪುವ ಹಂತದಲ್ಲಿದ್ದಾಗ, ಆದ್ದರಿಂದ ಅವನ ಸುತ್ತಲಿನ ನಕಾರಾತ್ಮಕ ಶಕ್ತಿಗಳು ಅವನ ಕೆಳಗೆ ಎಳೆಯಲು ತಮ್ಮ ಕೈಲಾದಷ್ಟು ಪ್ರಯತ್ನಿಸುತ್ತವೆ. ಇದೇ ರೀತಿಯ ಪ್ರಯತ್ನ ನಿಮ್ಮ ಜೀವನದಲ್ಲಿಯೂ ಆಗಲಿದೆ ಮತ್ತು ಆಶ್ಚರ್ಯಕರವಾಗಿ ಈ ಪ್ರಯತ್ನವು ಬಾಹ್ಯ ಶತ್ರುವಿನಿಂದಲ್ಲ, ಬದಲಾಗಿ ನಿಮ್ಮ ಸ್ವಂತ ರಕ್ತದಿಂದ ಬಂದವರಿಂದ. ನೀವು ಕುರುಡಾಗಿ ನಂಬುವ ವ್ಯಕ್ತಿಯೇ ಅದನ್ನು ಮಾಡುತ್ತಾರೆ. ನೀವು ಎಂದಾದರೂ ಹಾಗೆ ಭಾವಿಸಿದ್ದೀರಾ? ರಾತ್ರಿ ನಿದ್ದೆ ಮತ್ತು ಹಗಲಿನ ಶಾಂತಿಯನ್ನು ಕಸಿದುಕೊಂಡು ವರ್ಷದ ಅತಿದೊಡ್ಡ ಆರ್ಥಿಕ ಬಿಕ್ಕಟ್ಟು ಇಂದು ಸಂಜೆ ಕೊನೆಗೊಳ್ಳಲಿದೆ. ಪವಾಡ ಸದೃಶ ತಿರುವು ಪಡೆಯಲಿದೆ. ನೀವು ಎಂದಿಗೂ ಕನಸು ಕಾಣದ ಅಪರಿಚಿತ ಮೂಲದಿಂದ ಹಣ ಬರಲಿದೆ. ಅದು ಲಾಟರಿ ಅಥವಾ ಜೂಜಾಟವಲ್ಲ, ಬದಲಾಗಿ ನೀವು ಹಿಂದೆ ಮಾಡಿದ ಯಾವುದೋ ಒಳ್ಳೆಯ ಕಾರ್ಯಕ್ಕೆ ಪ್ರತಿಫಲ ಎಂದು ನಾನು ಭಾವಿಸಿದೆ. ದೇವರು ನಿಮಗೆ ಬಡ್ಡಿಯೊಂದಿಗೆ ನೀಡಲಿರುವ ಪ್ರತಿಫಲಗಳು ಕಳೆದ 2 ವರ್ಷಗಳಿಂದ ನಡೆಯುತ್ತಿರುವ ನಿಮ್ಮ ವೃತ್ತಿಜೀವನದ ಅದು ವರ್ಷಗಳಿಂದ ಒಂದೇ ಸ್ಥಳದಲ್ಲಿ ಸಿಲುಕಿಕೊಂಡಿದೆ. ಇದ್ದಕ್ಕಿದ್ದಂತೆ ಒಂದು ವೇಗವನ್ನು ಪಡೆಯುತ್ತದೆ. ಅದು ನಿಮ್ಮೊಂದಿಗೆ ಕೆಲಸ ಮಾಡಲು ಸಿದ್ಧವಾಗುತ್ತದೆ. ಜನರು ನಿಮ್ಮ ಪ್ರಗತಿಯನ್ನು ನೋಡಿ ಅಸೂಯೆ ಪಡುತ್ತಾರೆ. ನಿಮ್ಮ ನೆಚ್ಚಿನ ಕಾರು ಮತ್ತು ನೆಚ್ಚಿನ ಐಷಾರಾಮಿ ಮನೆ ನಿಮ್ಮದೇ ಎಂದು ಕಲ್ಪಿಸಿಕೊಳ್ಳಿ. ಅದು ಸದ್ಯದಲ್ಲೇ ಸಾಧ್ಯವಾಗುತ್ತದೆ ಮತ್ತು ನೀವು ಸಮಾಜದ ಮೂಲಕ ನಡೆಯುವಾಗ ಜನರು ಗೌರವದಿಂದ ತಲೆಬಾಗುತ್ತಾರೆ. ಆಗ ನಿಮಗೆ ಹೇಗೆ ಅನಿಸುತ್ತದೆ? ಇದು ಕೇವಲ ಖಾಲಿ ಮಾತು ಅಲ್ಲ, ಬದಲಿಗೆ ಇಂದು ರಾತ್ರಿ ನಿಮ್ಮ ರಾಶಿಯವರಿಗೆ 11ನೇ ಮನೆಯಲ್ಲಿ ನಡೆಯಲಿರುವ ಮಹಾ ಸಂಯೋಗದ ಫಲಿತಾಂಶ. ಹಣ ಮತ್ತು ಇದು ಸಂಪತ್ತಿನ ಹರಿವಾಗಿದ್ದು, ಅದು ನಮ್ಮ ಇಡೀ ಕುಟುಂಬದ ಇತಿಹಾಸವನ್ನೇ ಬದಲಾಯಿಸುತ್ತದೆ. ಆದರೆ ಈ ಮಧ್ಯೆ ಅತ್ಯಂತ ದೊಡ್ಡ ರಾಜನನ್ನು ಸಹ ಬಡವನನ್ನಾಗಿ ಮಾಡಬಹುದು ಎಂಬ ಎಚ್ಚರಿಕೆಯನ್ನು ನೀವು ಗಮನಿಸಬೇಕು. ಇಂದು ರಾತ್ರಿ ಇಡೀ ಜಗತ್ತು ನಿದ್ರಿಸುತ್ತಿರುವಾಗ ನೀವು ನಿಮ್ಮ ಕೋಣೆಯ ಕಿಟಕಿಯಿಂದ ಹೊರಗೆ ನೋಡಬೇಕಾಗುತ್ತದೆ. ಆಕಾಶದತ್ತ ನೋಡಿ. ಅಲ್ಲಿ ಒಂದು ವಿಶಿಷ್ಟ ನಕ್ಷತ್ರ ಹೊಳೆಯುವುದನ್ನು ನೋಡಿ. ಅದು ಸಾಮಾನ್ಯ ನಕ್ಷತ್ರವಲ್ಲ, ಆದರೆ 200 ವರ್ಷಗಳ ನಂತರ ಕಾಣಿಸಿಕೊಳ್ಳುವ ನಿಮ್ಮ ಅದೃಷ್ಟದ ನಕ್ಷತ್ರ. ನೀವು ನಿಮ್ಮ ಜೀವನದಲ್ಲಿ ಈ ಪವಾಡವನ್ನು ಸಂಪೂರ್ಣವಾಗಿ ಅಳವಡಿಸಿಕೊಳ್ಳಲು ಮತ್ತು ಲಕ್ಷ್ಮೀದೇವಿಯ ಅನಂತ ಆಶೀರ್ವಾದ ಪಡೆಯಲು ದಯವಿಟ್ಟು ವಿಡಿಯೋವನ್ನು ತಕ್ಷಣ ಲೈಕ್ ಮಾಡಿ ಮತ್ತು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಏಕೆಂದರೆ ಮುಂದಿನ ಕೆಲವು ನಿಮಿಷಗಳು ನಿಮ್ಮ ಮನಸ್ಸನ್ನು ಬೆಚ್ಚಿ ಬೀಳಿಸಲಿವೆ. ಈಗ ನಾವು ಇಂದು ರಾತ್ರಿ ಹೊಸ ರೂಪ ಪಡೆಯುತ್ತಿರುವ ಗುಪ್ತ ಪ್ರೀತಿ ಮತ್ತು ಸಂಬಂಧಕ್ಕೆ ಬರುತ್ತೇವೆ. ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಬಿಟ್ಟು ಹೋದ ಮತ್ತು ನೀವು ಯಾರಿಗೆ ನಿಮ್ಮ ರಾತ್ರಿಗಳನ್ನು ವೇದನೆಯಲ್ಲಿ ಕಳೆದಿದ್ದೀರೋ ಅದೇ ವ್ಯಕ್ತಿ ಇಂದು ಇದ್ದಕ್ಕಿದ್ದಂತೆ ನಿಮ್ಮ ಬಳಿಗೆ ಬರುತ್ತಾನೆ. ಅವನು ನಿಮ್ಮ ಮೇಲೆ ಎಷ್ಟು ಹಂಬಲಿಸುತ್ತಾನೆ ಎಂದರೆ ಅವನು ತನ್ನ ಎಲ್ಲ ಅಹಂಕಾರವನ್ನು ಬಿಟ್ಟು ನಿಮ್ಮ ಪಾದಗಳಿಗೆ ಬಿದ್ದು ತನ್ನ ತಪ್ಪುಗಳಿಗೆ ಕ್ಷಮೆಯಾಚಿಸುತ್ತಾನೆ. ಆದರೆ ನೀವು ಅವನನ್ನು ಕ್ಷಮಿಸಬೇಕೇ ಅಥವಾ ನಿಮ್ಮ ಜೀವನವನ್ನು ಮುಂದುವರಿಸಬೇಕೇ? ನೀವು ಇಂದು ರಾತ್ರಿಯ ಮಹತ್ವದ ತಿರುವು ಮುಗಿದ ನಂತರ ನೀವು ಆ ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತದೆ. ನಿಮ್ಮ ಎಲ್ಲ ದುಃಖಗಳು ದೂರವಾಗಿ ನಿಮ್ಮ ಜೀವನ ಸಂಖ್ಯಾತ ಕಾಣುತ್ತದೆ ಮತ್ತು ಇದು ಕೊನೆಗೊಳ್ಳುತ್ತದೆ. ಆದರೆ ಸ್ವಲ್ಪ ಕಾಯಿರಿ, ಏಕೆಂದರೆ ನಿಜವಾದ ಸ್ಫೋಟ ಸಂಭವಿಸಲಿದೆ. ವ್ಯವಹಾರ ಅಥವಾ ನೀವು ಕೆಲಸ ಬಿಡುವುದು ನಿಷ್ಪ್ರಯೋಜಕ ಎಂದು ಭಾವಿಸಿ ಬಿಡಲು ಯೋಚಿಸುತ್ತಿದ್ದೀರಿ, ಆದರೆ ಅಲ್ಲಿಂದ ನಿಮಗೆ ಒಂದು ರಹಸ್ಯ ಕೊಡುಗೆ ಸಿಗಲಿದೆ. ಅದು ನಿಮ್ಮ ಇಡೀ ಜೀವನವನ್ನು ಬದಲಾಯಿಸುತ್ತದೆ. ಒಟ್ಟಿನಲ್ಲಿ ನಿಮ್ಮ ಅದೃಷ್ಟ ಸಿಂಹದಂತೆ ಗರ್ಜಿಸಲಿದೆ. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.